ಪ್ರಿಯ ವಿದ್ಯಾರ್ಥಿಗಳೇ, ಇಂದು NMMS ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಈ ಒಂದು ಪರೀಕ್ಷೆಯ ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಆ ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ತಾವುಗಳು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ತರಗತಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಪ್ರಿಯ ವಿದ್ಯಾರ್ಥಿಗಳು, ತಮಗೆಲ್ಲ ಗೊತ್ತಿರಬೇಕು, ಒಂದು NMMS ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂತಂದರೆ ಅದರಲ್ಲಿ 2 ಮಾದರಿ ಪ್ರಶ್ನೆಗಳು ಬರ್ತವೆ. ಮೊದಲನೇದು GMAT ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್, ನಂತರ SAT SAT ಮೀನ್ಸ್ ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ 2 ಥರದ ಪರೀಕ್ಷೆಗಳನ್ನು ತಾವು ಎದುರಿಸಬೇಕಾಗುತ್ತೆ. ಅದರಲ್ಲಿ ಮೊದಲನೇ GMAT ಪರೀಕ್ಷೆಯನ್ನು 90 ಪ್ರಶ್ನೆಗಳನ್ನು ಇಡ್ತಾರೆ. ಆ 90 ಪ್ರಶ್ನೆಗಳಿಗೆ 90 ಅಂಕಗಳು 90 ನಿಮಿಷ ಅಂದರೆ 1.5 ಅವರ್ ಮೇಂಟೈನ್ ಮಾಡಿಕೊಂಡು ತಾವು ಆ ಒಂದು ಪರೀಕ್ಷೆ ಎದುರಿಸಬೇಕಾಗುತ್ತೆ. ಸೊ ಅದೇ ಥರ SAT SAT ಕೂಡ 90 ಪ್ರಶ್ನೆಗಳು 90 ಅಂಕಗಳು 90 ನಿಮಿಷದಲ್ಲಿ 2 ಮಾದರಿಯ ಪರೀಕ್ಷೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಈ 2 ಮಾದರಿಯ ಪರೀಕ್ಷೆಗಳನ್ನು ಎದುರಿಸಬೇಕು ಅಂದರೆ, ಒಂದು ತಾವು ತರಗತಿಯಲ್ಲಿ ಮಾಡ್ತಕ್ಕಂಥ ಪಾಠಗಳನ್ನು ತುಂಬ ಹತ್ತಿರದಲ್ಲಿ ಗಮನಿಸಬೇಕು. ವಿಶೇಷವಾಗಿ ಹೇಳಿದ್ರೆ SAT SAT ಪರೀಕ್ಷೆಯನ್ನು ತಾವು ಎದುರಿಸಬೇಕಾದ್ರೆ ತಮಗೆ ವಿಜ್ಞಾನದಲ್ಲಿ ಭೌತಶಾಸ್ತ್ರ ಮೀನ್ಸ್ ಫಿಸಿಕ್ಸ್, ರಸಾಯನಶಾಸ್ತ್ರ ಮೀನ್ಸ್ ಕೆಮಿಸ್ಟ್ರಿ, ಹಾಗೆಯೇ ಮ್ಯಾಥಮೆಟಿಕ್ಸ್ ಜೊತೆಗೆ ಸಮಾಜ ವಿಜ್ಞಾನ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ತಮಗೆ ನೀಡ್ತಾರೆ. ಆ ಪ್ರಶ್ನೆಗಳಿಗೆ 90 ಪ್ರಶ್ನೆ ಇರ್ತವೆ. 90 ಪ್ರಶ್ನೆಗಳಿಗೆ ನಾವು ಎಷ್ಟು ಅಂಕಗಳನ್ನು ಪಡ್ಕೋತಿರೋದು ಅದರ ಮೇಲೆ ಈ ಪರೀಕ್ಷೆಯ ವಿಷಯ ನಿಂತಿರ್ತದೆ. ಜೊತೆಗೆ ಆ 90 ಅಂಕದ ಪ್ರಶ್ನೆಗಳನ್ನು ಸ್ವಲ್ಪ ವಿಭಿನ್ನವಾಗಿ ವಿಶೇಷವಾಗಿ ಪ್ರಶ್ನೆಗಳನ್ನು ನೀಡ್ತಾರೆ. ಸ್ವಲ್ಪ ಯೋಚನೆಯನ್ನು ಮಾಡಿ ನೀವು ಆನ್ಸರ್ ಮಾಡ್ತಾ ಹೋದರೆ ನಿಮಗೆ ಉತ್ತರ ಸಿಗ್ತಾ ಹೋಗ್ತದೆ. ಅದ್ರ ಜೊತೆಗೆ GMAT ಪರೀಕ್ಷೆ ಅದಕ್ಕಿಂತ ವಿಭಿನ್ನವಾಗಿರ್ತದೆ. ಅದು ಏನು ವಿಭಿನ್ನ? ಇದರಲ್ಲಿ ವಿಶೇಷವಾಗಿ ಗಣಿತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿರ್ತವೆ. ಅದರಲ್ಲಿ ಉದಾಹರಣೆ ಕೊಡ್ತಾರೆ ನಮಗೆ ನಂಬರ್ ಸೀರೀಸ್, ಅದೇ ಥರ ಆಡ್ ಆ್ಯಂಡ್ ಔಟ್ ಮೀನ್ಸ್ ಅಂದರೆ 4 ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವ ಒಂದು ಸಂಖ್ಯೆ ತಪ್ಪಾಗಿರ್ತದೆ ಆ ಸಂಖ್ಯೆಯನ್ನು ತಂದು ಬರೀಬೇಕಾಗುತ್ತೆ. 2 ಮಾರ್ಕ್ ನಮಗೆ ಹೇಳ್ತಾರೆ. ಅದ್ರ ಜೊತೆಗೆ ಚಿತ್ರಕ್ಕೆ ಸಂಬಂಧಿಸಿದಂಥ ಫಿಗರ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿರ್ತವೆ. ಅದರ ಜೊತೆಗೆ ಲೆಟರ್ ಸೀರೀಸ್ ಅಂತ ಹೇಳಿ ಬರ್ತದೆ. ಅಂದರೆ ಏನು ನಾವು ABCD ಅಂತ ಹೇಳ್ತೀವಿ, ಆ ಅಕ್ಷರಗಳನ್ನು ಇಟ್ಕೊಂಡು ಆ ಲೆಟರ್ ಸೀರೀಸ್ನಲ್ಲಿ ಅದರ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟ ಬರುತ್ತೆ. ಅದರಲ್ಲಿ ಬೇರೆ ಬೇರೆ ಥರದ ಪ್ರಶ್ನೆಗಳು ಬರ್ತವೆ. ಹೇಗೆ ಬರ್ತವೆ, ಯಾವ ರೀತಿ ಪರೀಕ್ಷೆ ನಡೆಸಬೇಕು ಅಂತೇಳಿ ತಾವು ಮುಂದೆ ನೋಡ್ತಾ ಹೋಗ್ತೀವಿ. ಈಗ GMAT ಸಂಬಂಧಿಸಿದಂತೆ GMAT ಸಿದ್ಧತೆ ಮಾಡ್ಕೋಬೇಕಾದ್ರೆ ತಾವು ಯಾವ ರೀತಿ ಸಿದ್ಧತೆ ಮಾಡಬೇಕು, ಅದಕ್ಕೆ ಪೂರಕವಾಗಿ ಯಾವ ಥರದ ಸಂಖ್ಯೆಗಳನ್ನು ಬೇಕಾಗುತ್ತೆ ಅಂತೇಳಿ ಒಂದೊಂದಾಗಿ ಮುಂದೆ ಪರಿಚಯ ಮಾಡ್ಕೊಳ್ತಾ ಹೋಗ್ತೀವಿ. ಮೊದಲಿಗೆ ನಂಬರ್ ಸಿಸ್ಟಮ್. ಅಂದರೆ ಸಂಖ್ಯಾ ಪದ್ಧತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸಂಖ್ಯೆಗಳನ್ನು ತಮಗೆ ಪರಿಚಯ ಮಾಡಿಕೊಡ್ತಾವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮೊದಲಿಗೆ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು. ನ್ಯಾಚುರಲ್ ನಂಬರ್ನ ಮೊದಲನೇ ಅಕ್ಷರ N, ಅದನ್ನು N ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ನ್ಯಾಚುರಲ್ ನಂಬರ್ಸ್ ಯಾವುದು ಅಂದರೆ ಸಾಮಾನ್ಯ ಎಣಿಕೆ ಸಂಖ್ಯೆಗಳು. ಕಾಮನ್ಲಿ ಯೂಸ್ಡ್ ನಂಬರ್ಸ್ ಅಂದರೆ 1, 2, 3, 4, 5, 6 ಎಕ್ಸೆಟ್ರಾ. ಇವುಗಳೆಲ್ಲವೂ ನ್ಯಾಚುರಲ್ ನಂಬರ್ಗಳು. ನಂತರ ಮುಂದಿನ ಸಂಖ್ಯೆ ಹೋಲ್ ನಂಬರ್ಸ್. ಪೂರ್ಣ ಸಂಖ್ಯೆಗಳು. ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು. ಅದರ ಸಂಖ್ಯೆಯ ಮೊದಲನೇ ಅಕ್ಷರ ಡಬ್ಲ್ಯೂ ಇಂಡಿಕೇಟ್ ಮಾಡಿದರೆ ಈ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0 ಸೇರಿಕೊಂಡ್ರೆ ಪೂರ್ಣ ಸಂಖ್ಯೆಗಳಾಗ್ತದೆ. ಅಂದರೆ 0, 1, 2, 3, 4, 5 ಇತ್ಯಾದಿ. ಒಂದು ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳು, ನಂತರ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು. ಇದಾದ ನಂತರ ಮುಂದಿನ ಸಂಖ್ಯೆ
ಇಂಟೀಜರ್ ಮೀನ್ಸ್ ಪೂರ್ಣಾಂಕಗಳು. ಅವು ಪೂರ್ಣಾಂಕಗಳು. ಈ ಪೂರ್ಣಾಂಕಗಳು ಸಂಖ್ಯೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮಧ್ಯದಲ್ಲಿ 0, ನಂತರ 1 ಮೀನ್ಸ್ +1, +2, +3, +4 ಇತ್ಯಾದಿ. ಎಡಭಾಗ ಬಂದರೆ -1, -2, -3, -4 ಇತ್ಯಾದಿ. ಇಲ್ಲಿ ಸ್ವಲ್ಪ ಗಮನಿಸಬೇಕು. 0 +1 +2 +3 +4 ಎಕ್ಸೆಟ್ರಾ, -1 -2 -3 -4 ಎಕ್ಸೆಟ್ರಾ. ಇಲ್ಲಿ +1 +2 +3 +4 ಎಕ್ಸೆಟ್ರಾ ಇವನ್ನ ಪಾಸಿಟಿವ್ ಇಂಟೀಜರ್ಸ್ ಮೀನ್ಸ್ ಧನಾತ್ಮಕ ಪೂರ್ಣಾಂಕಗಳು ಅಥವಾ ಧನಪೂರ್ಣಾಂಕಗಳು ಅಂತ ಕರೀತೀವಿ. -1 -2 -3 -4 ಎಕ್ಸೆಟ್ರಾ ಇವನ್ನ ಋಣ ಪೂರ್ಣಾಂಕಗಳು ಮೀನ್ಸ್ ನೆಗೆಟಿವ್ ಇಂಟೀಜರ್ಸ್ ಅಂತ ಕರಿತೀವಿ. ಆದರೆ 0ಗೆ ನಾನು ಯಾವುದೇ ಸಿಂಬಲ್ ಬರ್ತಿಲ್ಲ, ಬರೀಬಾರ್ದು. 0 ಓನ್ಲಿ ಇಂಟೀಜರ್, ಬರೀ ಪೂರ್ಣಾಂಕ ಅಂತ ಕರಿತೀವಿ. ಅದನ್ನ ಪಾಸಿಟಿವ್ ಇಂಟೀಜರ್ಸ್ ಅಂತ ಕೂಡ ಕರೆಯಲ್ಲ, ನೆಗೆಟಿವ್ ಇಂಟೀಜರ್ಸ್ ಅಂತ ಕೂಡ ಕರೆಯಲ್ಲ. ಅದು ಒಂದು ನಿಮಗೆ ಸ್ಪಷ್ಟವಾಗುತ್ತೆ. ಇದರಲ್ಲೇ ಇನ್ನೊಂದು ವಿಶೇಷ ಏನಂದರೆ ಈ ಪೂರ್ಣಾಂಕಗಳನ್ನು ಜೆಡ್ಡಿಂದ ಸೂಚಿಸಿದ್ದಾರೆ. ಅದರ ಸಿಂಬಲ್ ಜೆಡ್. ಜೆಡ್ ಅನ್ನೋದು ಜರ್ಮನ್ ಅಂತಕ್ಕಂಥ ಜರ್ಮನ್ ಪದ, ಜರ್ಮನ್ ಪದದಿಂದ ತಗೊಂಡಿದ್ದಾರೆ. ಆಮೇಲೆ ಜೆಡ್ಡಿಂದ ಸೂಚಿಸಿದ್ದಾರೆ. ಜೆಡ್ ಸಂಖ್ಯೆಗಳು ಯಾವುದು ಅಂದರೆ 0 +1 +2 +3 +4 ಎಕ್ಸೆಟ್ರಾ, -1 -2 -3 -4 ಎಕ್ಸೆಟ್ರಾ. ಇದನ್ನು ನಾವು ಈ ಥರವೂ ಬರೀಬೋದು. ಜೆಡ್ ಈಕ್ವಲ್ಸ್ 0 +or -1 +or -2 +or -3 +or -4 ಎಕ್ಸೆಟ್ರಾ. ಇವು ಕೂಡ ಬರೀಬೋದು. ಎರಡು ರೀತಿ ಬರೀಬೋದು. ಇದರಲ್ಲಿ ಜೆಡ್ ಪ್ಲಸ್ ಅಂತ ಕೂಡ ಬರೀಬೋದು. ಜೆಡ್ ಪ್ಲಸ್ ಮೀನ್ಸ್ ಪಾಸಿಟಿವ್ ಇಂಟೀಜರ್ಸ್ ಅಂತ, +1 +2 +3 ಎಕ್ಸೆಟ್ರಾ. ಜೆಡ್ ಮೈನಸ್ ಇಂಟು ಮೀನ್ಸ್ ನೆಗೆಟಿವ್ ಇಂಟೀಜರ್, -1 -2 -3 -4 ಎಕ್ಸೆಟ್ರಾ. ಇದಾದ ಬರ್ತಕ್ಕಂಥ ಮುಂದಿನ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳು. ರ್ಯಾಷನಲ್ ನಂಬರ್. ಎಲ್ಲ ಗಮನಿಸಿ. p/2 ರೂಪದ ಮೀನ್ಸ್ p/2 ಫಾರ್ಮುಲಾ ಸಂಖ್ಯೆಗಳು. p, q ಬಿಲಾಂಗ್ಸ್ ಟು z. ಬಿಲಾಂಗ್ಸ್ ಟು ಸಂಖ್ಯೆ ಬರುತ್ತೆ. ಬಿಲಾಂಗ್ಸ್ ಟು ಸೇರಿದೆ ಅಂತ ಮೀನ್ಸ್ ಜೆಡ್ಗೆ ಸೇರಿದೆ ಅಂತ. ಈಗಾಗಲೇ ಹಿಂದೆ ನೋಡಿದರೆ ಜೆಡ್ ಮೀನ್ಸ್ ಇಂಟೀಜರ್ಸ್ ಮೀನ್ಸ್ ಪೂರ್ಣಾಂಕಗಳು. p/q ಯಾವುದು ಸೇರಿರಬೇಕು? ಜೆಡ್ಗೆ ಸೇರಿರಬೇಕು. ಇನ್ನೊಂದು ಕಂಡೀಷನ್ಸ್ ಇದೆ. q ಡಸ್ ನಾಟ್ ಈಕ್ವಲ್ ಟು 0 ಆ ಸ್ವಾಮ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಥವಾ ರ್ಯಾಷನಲ್ ನಂಬರ್ಸ್ ಅಂತ ಕರೀತೀವಿ. ಇದಕ್ಕೆ ಎಕ್ಸಾಂಪಲ್ ಕೊಡೋದಾರ ನಾವು ಉದಾಹರಣೆ ಕೊಡೋದಾದ್ರೆ, ಈಗ ನಾನು p ಗೆ 3 ಕೊಡ್ತೀನಿ, q ಗೆ 5 ಕೊಡ್ತೀನಿ. 3/5 ಅಥವಾ 5/3. ಇಂಗ್ಲೀಷಲ್ಲಿ ಓದ್ಬೇಕಾದ್ರೆ 3/5 ಕನ್ನಡದಲ್ಲಿ ಅಂತ 5/3 ಅಂತ ಹೇಳ್ತೀವಿ. 3/5 ಒಂದು ರ್ಯಾಷನಲ್ ನಂಬರ್. ಆಯ್ತಾ? ನೆಕ್ಸ್ಟು -8/11. ನಾನು p ಗೆ -8 ಕೊಟ್ಟಿದ್ದೀನಿ, q ಗೆ 11 ಕೊಟ್ಟಿದ್ದೀನಿ. ಸೊ -8/11 ಅಥವಾ 11 -11 8 ಅಂತೇಳಿ ನಾವು ಅದನ್ನ ರೀಡ್ ಮಾಡಿ ಓದ್ತೀವಿ. ಈಗ ಓನ್ಲಿ 9 ಬರೀತೀನಿ. 9 ಇಸ್ ಆಲ್ಸೋ ರ್ಯಾಷನಲ್ ನಂಬರ್. ಈಗ ಅದರ ಛೇದ ಅಥವಾ ಡಿನಾಮಿನೇಟರ್ಲಿ 1 ಇರುತ್ತೆ. ಹಾಗಾಗಿ 9 ಆಲ್ಸೋ ರ್ಯಾಷನಲ್ ನಂಬರ್. 9 ರ್ಯಾಷನಲ್ ನಂಬರ್ಸ್ ಆಯಿತು ಅಂದರೆ ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ರ್ಯಾಷನಲ್ ನಂಬರ್. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಾಗ್ತವೆ. ಆಲ್ ಹೋಲ್ ನಂಬರ್ಸ್ ಆರ್ ರ್ಯಾಷನಲ್ ನಂಬರ್ಸ್. ಅಂದರೆ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಭಾಗಲಬ್ಧ ಸಂಖ್ಯೆಗಳಾಗ್ತವೆ. ಅದೇ ಥರ ಆಲ್ ಇಂಟೀಜರ್ಸ್ ಆರ್ ರ್ಯಾಷನಲ್ ನಂಬರ್ಸ್ ಮೀನ್ಸ್ ಎಲ್ಲ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳಾಗ್ತವೆ. ಹಾಗಾಗಿ 9 ಇಸ್ ಆಲ್ಸೋ ರ್ಯಾಷನಲ್ ನಂಬರ್. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ಕೊಡೋದ್ರೆ -8/11. ದಿಸ್ ಆಲ್ಸೋ ರ್ಯಾಷನಲ್ ನಂಬರ್. ನೆಕ್ಸ್ಟ್ ಓನ್ಲಿ 0 ಬರೀತೀವಿ. 0 ಬರೀತೀವಿ. 0 ಇಸ್ ಆಲ್ಸೋ ರ್ಯಾಷನಲ್ ನಂಬರ್. 0 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಹಾಗಾಗಿ ಇಷ್ಟೇ ಕಂಡೀಷನ್ಸ್. ಭಾಗಲಬ್ಧ ಸಂಖ್ಯೆ ಕಂಡೀಷನ್ಸ್ ಏನು? ಒಂದು p/q ಫಾರ್ಮ್, not only p/q ಫಾರ್ಮ್, a/p ಆಲ್ಸೋ
ಎ ಬೈ ಬಿ ಫಾರ್ಮ್ ಆಗ್ಬೋದು. ನಾನು ಎ ಬೈ ಬಿ 2 ತಗೊಂಡಿದ್ದೀನಿ. ಹಾಗಾಗಿ ಪಿ ಮತ್ತು ಬಿಲಾಂಗ್ಸ್ ಟು ಗೆಟ್ ಆಗಿದೆ, ಕ್ಯೂ ಡಸ್ ನಾಟ್ ಈಕ್ವಲ್ 0 ಆಗಿದೆ. ಇಲ್ಲಿ ಕಂಡೀಷನ್ ಅಲ್ಲಿ ಪಿ ಡಸ್ ನಾಟ್ ಈಕ್ವಲ್ 0 ಅಂತ ಹೇಳಿಲ್ಲ. ಹಾಗಾಗಿ ನಾನು 0 ತಗೊಂಡು ಕೂಡ 0 ಇಸ್ ಆಲ್ಸೋ ರ್ಯಾಷನಲ್ ನಂಬರ್ ಆಗುತ್ತೆ. ಇಷ್ಟು ಭಾಗವತ ಸಂಖ್ಯೆಗಳು ಅಥವಾ ರ್ಯಾಷನಲ್ ನಂಬರ್ಸ್ಗೆ ಉದಾಹರಣೆಗಳಾಗ್ತದೆ. ನಂತರ ಬರ್ತಕ್ಕಂಥ ಇರ್ಯಾಷನಲ್ ನಂಬರ್ಸ್. ಅಭಾಗವಂತ ಸಂಖ್ಯೆಗಳು. ಯಾವ ಅಭಾಗವಂತ ಸಂಖ್ಯೆಗಳು ಅಂದ್ರೆ ಭಾಗವಂತ ಸಂಖ್ಯೆಗಳಿಗೆ ವಿರುದ್ಧವಾಗಿ, ಅಂದ್ರೆ p/2 ಫಾರ್ಮ್ ಅಲ್ಲಿ ಯಾವ ಸಂಖ್ಯೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅಷ್ಟು ಸಂಖ್ಯೆಗಳನ್ನು ನಾವು ಅಭಾಗವಂತ ಸಂಖ್ಯೆಗಳು ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ √2, √3, √5, √7, etc. And also pi. pi ಕೂಡ ಒಂದು ಇರಾಷನಲ್ ನಂಬರ್ ಉದಾಹರಣೆ ಆಗುತ್ತೆ. ಇಲ್ಲಿ ಅಭಾಗದ ಸಂಖ್ಯೆ ಆಗುತ್ತೆ. ಈ ನಾನು ಈ ಮೇಲೆ ಹೇಳಿದಂಥ ಎಲ್ಲ ಸಂಖ್ಯೆಗಳು ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟಿಜರ್ಸ್, ರಾಷನಲ್ ನಂಬರ್, ಇರಾಷನಲ್ ನಂಬರ್ ಅಷ್ಟನ್ನು ಸೇರಿಸಿ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ರಿಯಲ್ ನಂಬರ್ ವಾಸ್ತವ ಸಂಖ್ಯೆಗಳು. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಮೀನ್ಸ್ ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟಿಜರ್, ರಾಷನಲ್ ನಂಬರ್, ಇರಾಷನಲ್ ನಂಬರ್ ಅಷ್ಟು ನಂಬರ್ನ ಸೇರಿಸಿ ನಾವು ರಿಯಲ್ ನಂಬರ್ ಅಥವಾ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಅದನ್ನ ಆರಿಂದ ಇಂಡಿಕೇಟ್ ಮಾಡ್ತೀವಿ. ಅದನ್ನು ನಾವು ಒಂದು ವೆನ್ ಅಕ್ಷರದಲ್ಲಿ ಇಂಡಿಕೇಟ್ ಮಾಡಬೇಕು. ಮೊದಲಿಗೆ ನ್ಯಾಚುರಲ್ ನಂಬರ್ ನಿಮ್ಗೆಲ್ಲ ಗೊತ್ತಿದೆ 1, 2, 3 ಎಕ್ಸೆಟ್ರಾ. ಇದ್ರ ಜೊತೆಗೆ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಮೀನ್ಸ್ 1, 2, 3 ಆಲ್ರೆಡಿ ಇದೆ, 0 ಸೆಟ್ ಕೊಟ್ಟರೆ ಹೋಲ್ ನಂಬರ್ ಆಯ್ತು. ಅದು ನೆಕ್ಸ್ಟು ಇಂಟೀಜರ್ಸ್ ಮೀನ್ಸ್ Z, 0, 1, 2, 3 ಮೀನ್ಸ್ +1, +2, +3 ಎಕ್ಸೆಟ್ರಾ ಇದೆ. ಇದ್ರ ಜೊತೆಗೆ -1, -2, -3 ಎಕ್ಸೆಟ್ರಾ ಸೇರ್ಕೊಂಡ್ರೆ ಇಂಟಿಜರ್ಸ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟು Q ಮೀನ್ಸ್ ಕೋಶಿಯಂಟ್ ಮೀನ್ಸ್ ರಾಷನಲ್ ನಂಬರ್. ರಾಷನಲ್ ನಂಬರ್ ಫಾರ್ಮ್ ನಾಲ್ಕು ಗೊತ್ತಾಗಿದೆ. p/2 ಫಾರ್ಮ್, p/2 ಫಾರ್ಮ್. ನೆಕ್ಸ್ಟು p, Q ಬಿಲಾಂಗ್ಸ್ ಟು Z, Q ಡಸ್ ನಾಟ್ ಈಕ್ವಲ್ 0. ಈ ಫಾರ್ಮ್ ಇದ್ರೆ ನಾವು ಅದನ್ನ ರಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟು √2, √3, √5 ಎಕ್ಸೆಟ್ರಾ. ಮೀನ್ಸ್ ಇರಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಇಷ್ಟನ್ನು ಸೇರಿಸಿ ನಾವು ರಿಯಲ್ ನಂಬರ್ಸ್ ಮೀನ್ಸ್ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ. ಇದನ್ನ ಒಂದು ವೆನ್ ಅಕ್ಷರ ರೂಪದಲ್ಲಿ ನಾವು ಇಂಡಿಕೇಟ್ ಮಾಡ್ಬೋದು. ನಾವೆಲ್ಲ ಗಮನಿಸಬೇಕು. ಇಷ್ಟು ಒಂದು ನಂಬರ್ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥ ಒಟ್ಟು ಸಂಖ್ಯೆಗಳನ್ನು ನಮಗೆ ನಿಮ್ಮ 8ನೇ ತರಗತಿಯ ಅನುಕೂಲವಾಗುವಂತೆ ಜೊತೆಗೆ ಜಿಮ್ಯಾಟ್ ಅನುಕೂಲವಾದಂತೆ ರೆಪ್ರೆಸೆಂಟ್ ಮಾಡಿದೆ. ನಂತರ ನಿಮಗೆ ನಂಬರ್ ಈ ಒಂದು ಜಿಮ್ಯಾಟ್ ಪರೀಕ್ಷೆ ಎದುರಿಸಲಿಕ್ಕೆ ಬೇಕಾದಂತಹ ಸಂಖ್ಯೆಗಳು ಈವೆನ್ ನಂಬರ್, ಸಮ ಸಂಖ್ಯೆಗಳು. ಇದಕ್ಕೆ ಎಕ್ಸಾಂಪಲ್ಸ್ ಕೊಡೋದಾದ್ರೆ 2, 4, 6, 8, 10, 12 ಎಕ್ಸೆಟ್ರಾ. ನಂತರ ಆಡ್ ನಂಬರ್ ಮೀನ್ಸ್ ಬೆಸ್ಟ್ ಸಂಖ್ಯೆಗಳು. ಇದಕ್ಕೆ ಎಕ್ಸಾಂಪಲ್ 1, 3, 5, 7, 9, 11 ಎಕ್ಸೆಟ್ರಾ. ಇದೆಲ್ಲ ತಮಗೆ ಗೊತ್ತಿರ್ತಕ್ಕಂಥ ಸಂಖ್ಯೆಗಳೇ. ಆದರೆ ಈ ಸಂಖ್ಯೆಗಳು ಕೂಡ ಎಲಿಮೆಂಟ್ ಪರೀಕ್ಷೆಯನ್ನು ಬರೆಯುವಾಗ ಉಪಯೋಗ ಬರ್ತದೆ ಅಂತ ನಾವು ದೃಷ್ಟಿಯಿಂದ ಪರಿಚಯ ಮಾಡ್ಕೊಳ್ತೇವೆ. ಇದಾದ್ಮೇಲೆ ಮುಖ್ಯವಾಗಿ ನಿಮಗೆ ಎರಡು ಸಂಖ್ಯೆಗಳು
ತುಂಬ ಮುಖ್ಯ. ಎಮ್ ಪರೀಕ್ಷೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮೆಂಟಲ್ ಎಬಿಲಿಟಿ ಟೆಸ್ಟ್ನ ಗಣಿತದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಎರಡು ಸಂಖ್ಯೆಗಳು ತುಂಬ ಉಪಯೋಗಕ್ಕೆ ಬರ್ತವೆ. ಅದರಲ್ಲಿ ಮೊದಲನೇದು ಸ್ಕ್ವೇರ್ ನಂಬರ್. ಸ್ಕ್ವೇರ್ ನಂಬರ್ಸ್ ಮೀನ್ಸ್ ವರ್ಗ ಸಂಖ್ಯೆಗಳು. ಒನ್ ಇಂಟು ಒನ್ ಎರಡು ಸಮಸಂಖ್ಯೆಗಳನ್ನು ಗುಣಿಸಿ ಬರ್ತಕ್ಕಂಥ ಸಂಖ್ಯೆ ವರ್ಗ ಸಂಖ್ಯೆ ಆಗ್ತದೆ. ಹಾಗೆಯೇ 2 ಇಂಟು 2 2 ಟು 4, 3 ಇಂಟು 3 3 ಟು 9 3 ಟು 9, 4 ಇಂಟು 4 4 4 ಟು 16, ಒಂದೊಂದೇ ಒಂದು 2 2 4 3 3 9, ಹಾಗೆ 4 4 16. ಮುಂದಿನ ಸಂಖ್ಯೆ ತಮಗೆ ಗೊತ್ತಾಗುತ್ತೆ. ಮುಂದಿನ ಸಂಖ್ಯೆಗಳನ್ನು ನೀವು ಅಪ್ ಟು 30 ವರೆಗೆ 30ರ ಸಂಖ್ಯೆಯವರೆಗೆ ನೀವು ಗುಣಿಸ್ತಾ ಬೆಳೀತಾ ಹೋಗಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ನೀವು ಗಮನಿಸಿದ್ರೆ 1 4 9 16 25 36 49 64 81 100 121 144 169 196 225 256 289 324 361 400 etc. ನಾನು ಅಪ್ ಟು 1 ಟು 20 ವರೆಗೆ ನಿಮಗೆ ಸ್ಕ್ವೇರ್ ನಂಬರ್ ಪ್ರಶ್ನೆ ಮಾಡ್ಕೊಳ್ಳಿ. 1 4 9 16 25 36 49 64 81 100 121 144 169 196 225 256 289 324 361 400 ಇತ್ಯಾದಿ. ಮುಂದಿನ ಸಂಖ್ಯೆಗಳು 441 486 ಇತ್ಯಾದಿ ಮುಂದಿನ ಸಂಖ್ಯೆಗಳು ನಿಮಗೆ ಸ್ಕ್ವೇರ್ ನಂಬರ್ ಸಿಗ್ತಾ ಹೋಗ್ತವೆ. ಇಲ್ಲಿ ಇಷ್ಟು ಸಂಖ್ಯೆಗಳನ್ನು ಕನಿಷ್ಠ ಇಷ್ಟು ಸಂಖ್ಯೆಗಳನ್ನು ಜ್ಞಾಪಕ ಕೊಡಬೇಕಾಗುತ್ತೆ. ಇದರ ಪ್ರಾಕ್ಟೀಸ್ ಮಾಡೋದು. 1 1 1 2 2 4 3 3 9 4 4 60 5 5 25 6 6 36 7 7 49. ಅಂದರೆ ಒಂದೊಂದೇ ಒಂದು 2 2 4 3 3 9 4 4 16 5 25 6 36 7 49 8 64 9 81 10 100 11 121 12 144 13 199 ಈ ಥರ ನೀವು 1 ಟು 30 ವರೆಗೆ ನಂಬರ್ಸನ್ನು ಮೈಂಟೈನ್ ಮಾಡಬೇಕಾಗುತ್ತೆ. ಯಾಕೆ ಹೇಳಿದೆ ಅಂದರೆ ಮುಂದಿನ ತರಗತಿಗಳಲ್ಲಿ ಮೆಂಟಲ್ ಎಬಿಲಿಟಿ ಜಿಮ್ಯಾಟ್ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೊಡ್ತಾ ಬಂದರೆ ಈ ಸಂಖ್ಯೆಗಳು ಎಷ್ಟು ಉಪಯೋಗ ಇದೆ ಅಂತೇಳಿ ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನಂತರ ಮುಂದಿನ ಸಂಖ್ಯೆ ಬರೋದಾರೆ ಅದಕ್ಕಿಂತ ಮುಂಚೆ ಇಲ್ಲಿ ಯಾವುದೋ ಉದಾಹರಣೆ 25 ಇದೆ. ಇದನ್ನ ಸ್ಕ್ವೇರ್ ಮಾಡಿ 25 ಸ್ಕ್ವೇರ್ ಸ್ಕ್ವೇರ್ ಮಾಡಿ ಗೊತ್ತಿಲ್ಲ ಅಂತ ಕೊಟ್ಟರೆ ನೀವು 2 ವೇ ಇದೆ. 25 ಇಂಟು 25 ಅಂತ 25 ಸ್ಕ್ವೇರ್ ಮೀನ್ಸ್ 25 2 ಟೈಮ್ಸ್ 25 ಮಾಡಬಹುದು. 25ರ ವರ್ಗ ಅಂತ ಅಂದರೆ ವರ್ಗ ಮೀನ್ಸ್ ಆ ವರ್ಗ 2 ಸಾರಿ ಮಲ್ಟಿಪ್ಲೈ ಮಾಡ್ಬೋದು. ಎರಡು ನೀವು 25 ಮಲ್ಟಿಪ್ಲೈ ಡೈರೆಕ್ಟ್ ಮಾಡ್ಬೋದು. ಗೊತ್ತಿದೆ ನಮಗೆಲ್ಲ 5 5 25 5 25 2 5 10 10 2 12 2 5 10 10 0 1 2 4 1 5 ಹುಡುಗರು 5 2 5 1 ಅಂದರೆ 25 ಸ್ಕ್ವೇರ್ ವ್ಯಾಲ್ಯೂ 625. 25ರ ವರ್ಗ 625. ಇದು ಒಂದು ಬೆಲೆ. ಈಗ ನಾನು ಅದೇ 25 ಸ್ಕ್ವೇರ್ನ ಈ ಥರ ಮಾಡ್ತೀನಿ. ಇದನ್ನ ಎ ಅಂತ ಕನ್ಸಿಡರ್ ಮಾಡ್ಕೊತೀನಿ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ಕೊತೀನಿ. ತಮಗೆಲ್ಲ ಗೊತ್ತಿದೆ ಒಂದು ಫಾರ್ಮುಲಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಈಗ ಬರೀ ಇದೇ ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಈಗೂ ಬರೀ ಬೋತ್ ಫಾರ್ಮುಲಾಸ್ ರೈಟ್, ಎರಡು ಕೂಡ ಸರಿ ಇದೆ. ಅದನ್ನು ನಾವು ಇದನ್ನು ಯೂಸ್ ಮಾಡ್ಕೊಂಡು ಇದು ಸ್ಕ್ವೇರ್ ಕಂಡಿದೆ. ಯಾಕೆ ನೀವು ಹೇಳ್ತೀನಿ ಅಂದರೆ ದೊಡ್ಡ ಸಂಖ್ಯೆಗಳನ್ನು ಈ ಥರ ಮಲ್ಟಿಪ್ಲೈ ಮಾಡ್ಕೊಂಡು ಮಾಡ್ರೆ ನಿಮಗೆ ಟೈಮ್ ಕಿಲ್ ಆಗುತ್ತೆ ಅಂತೇಳಿ ಈಸಿ ಬೇರೆ. ಫಸ್ಟ್ ಇದು ಎ ಅಂತ ಎ ಸ್ಕ್ವೇರ್ 5 ಸ್ಕ್ವೇರ್
y ಸ್ಕ್ವೇರ್ ಮೀನ್ಸ್ 5 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 5 5 25 ಇನ್ನು 5 25 25 5 ಬಂತು ಎರಡನ್ನು ಮೈಂಡ್ ಇಟ್ಕೊಂಡು ಸರಿ ಈಗ ಬರ್ಕೊಳ್ಳಿ ನಿಮಗೆ ಅನುಕೂಲ ಎರಡು ನೆಕ್ಸ್ಟ್ 2ab 2 2 जा 4 4 5 जा 20 22 22 20 plus 2 22 ಅಂದ್ರೆ ಎರಡು ನಾಲ್ಕು ನಾಲ್ಕು 5 20 22 22 22 2 ಮತ್ತೆ ಎರಡು ಇದು b ಸ್ಕ್ವೇರ್ a ಸ್ಕ್ವೇರ್ ಮಾಡಿದ್ರೆ 2ab ಮಾಡಿದ್ರೆ b ಸ್ಕ್ವೇರ್ ಮಾಡ್ತೀವಿ b ಸ್ಕ್ವೇರ್ ಮೀನ್ಸ್ 2 ಸ್ಕ್ವೇರ್ 2 ಸ್ಕ್ವೇರ್ ಮೀನ್ಸ್ 2 2 जा 4 4 to 6 ಸೊ ಇದನ್ನ a ಮತ್ತೆ b ಅಂತ ಕನ್ಸಿಡರ್ ಮಾಡ್ಕೊಂಡು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಅದರ ಸ್ಕ್ವೇರ್ ಕಂಡುಹಿಡಿಯಬೇಕು ಇದಕ್ಕೆ ಇನ್ನೊಂದು ಟ್ರೈ ಮಾಡಿ ಇನ್ನೊಂದು ಯಾವ್ದಾರೆ 49 ಸ್ಕ್ವೇರ್ ಅಂತ ಅನ್ಕೊಳ್ಳಿ ನಿಮಗೆ 49 ಸ್ಕ್ವೇರ್ ಬೇಕಂತಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಈಗ 9 ಅನ್ನೋದು a 9 ಅನ್ನೋದು a ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 4 ಅನ್ನೋದು b ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ ಈಗ ಫಸ್ಟ್ a ಸ್ಕ್ವೇರ್ ಮೀನ್ಸ್ 9 ಸ್ಕ್ವೇರ್ ಮೀನ್ಸ್ ನಾವೇ ಕೊಟ್ಟಿದೆ 9 9 81 81 ಗೆ 1 ಕ್ಯಾರಿ ಎಷ್ಟು 8 981 1 8 ಉಳಿದಿದೆ ನೆಕ್ಸ್ಟ್ 2ab ಮೀನ್ಸ್ 2 4 ಗೆ 8 8 9 ಗೆ 72 72 plus 8 80 80 ಗೆ 0 ಕ್ಯಾರಿ again 8 next b square means 4 square means 4 4 to 16 8 24 so 49 ಸ್ಕ್ವೇರ್ ನ ವ್ಯಾಲ್ಯೂ ಎಷ್ಟಂದ್ರೆ 2401 ಹಾಗಾಗಿ ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು a plus 4 ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಯಾವುದೇ ಸ್ಕ್ವೇರ್ ನಂಬರ್ನ ಮೀನ್ ಅಪ್ ಟು 99 ವರೆಗೆ ಅದು ಮುಂದೆ ಟ್ರೈ ಮಾಡ್ಬೋದು ಅಪ್ ಟು 99 ವರೆಗೆ ನೀವು ಸುಲಭವಾಗಿ ಖಂಡಿತ ಹೋಗ್ಬೋದು ನಿಮ್ಮ ಅನುಕೂಲ ಅಂದರೆ ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಸ್ಕ್ವೇರ್ ನಂಬರ್ ಕಂಡಿದ್ದನ್ನ ಬಳಸ್ಕೊಳ್ಳಿ ದಾರಿ ನೆಕ್ಸ್ಟ್ ಮುಂದಿನ ಸಂಖ್ಯೆ ಅದು ಕೂಡ ಅಷ್ಟೇ ಪ್ರಾಮುಖ್ಯತೆ ಮುಂದೆ ಕ್ಯೂಬ್ ನಂಬರ್ ಘನ ಸಂಖ್ಯೆಗಳು ಇದೆ ಹೇಳ್ತಾರೆ ಹೇಳ್ತಾರೆ ಕ್ಯೂಬ್ ಒನ್ ಕ್ಯೂಬ್ ಒಂದರ ಘಾತ 3 ಮೀನ್ಸ್ 1 into 1 into 1 ಒಂದೊಂದೇ ಒಂದು ಒನ್ ಕ್ಯೂಬ್ ವ್ಯಾಲ್ಯೂ 1 ನೆಕ್ಸ್ಟ್ 2 ಕ್ಯೂಬ್ ಮೀನ್ಸ್ ಎರಡರ ಘಾತ 3 ಅಂದ್ರೆ ಎರಡನ್ನು 3 ಸಾರಿ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ ಈ 2 ಕ್ಯೂಬ್ ಅಂದ್ರೆ 2 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ ಮೀನ್ಸ್ 2 into 2 2 2 जा 4 2 जा 8 ಎರಡು 8 4 4 8 8 so first cube number is 1 second one 8 next 3 cube means 3 ರ ಘಾತ 3 into 3 ಹಿಂಗಾಗಿ ಸ್ಕ್ವೇರ್ ಬರುತ್ತೆ 3 is 9 9 3 is 27 3 3 9 9 27 next 4 cube means 4 into 4 4 4 is 16 4 is 64 so next 5 cube 125 5 ಮಲ್ಟಿಪ್ಲೈ ಮಾಡಿದ್ರೆ 125 ಬರುತ್ತೆ 6 cube 260 next 7 cube 289 8 cube 512 9 cube 729 10 cube 1000 ಸೊ ಇದೇ ಥರ ನೀವು ಮುಂದಿನ ಕ್ಯೂಬ್ ಸಂಖ್ಯೆಗಳನ್ನು ನೀವು ಖಂಡಿತ ಹೋಗಬೇಕು ಇಷ್ಟೇನೆ ಯಾವುದೇ ಸಂಖ್ಯೆಯ ಘನ ಬೇಕಂತಂದ್ರೆ ಆ ಸಂಖ್ಯೆಯನ್ನು 3 ಸತಿ ಗುಣಿಸ್ಬೇಕು ಮೀನ್ಸ್ ಯಾವುದೇ ಸಂಖ್ಯೆ ಕ್ಯೂಬ್ ಬೇಕಂದ್ರೆ ಸೇಮ್ ನಂಬರ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಈ ರೀತಿ ಮಾಡಿದ್ರೆ ನೀವು ಅದರ ಘನ ಸಂಖ್ಯೆಗಳು ಸಿಗ್ತಾ ಹೋಗ್ತವೆ ಈ ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ ಮೀನ್ಸ್ ಸ್ಕ್ವೇರ್ ನಂಬರ್ ಮತ್ತೆ ಕ್ಯೂಬ್ ನಂಬರ್ಸು ತುಂಬ ಉಪಯೋಗ ಪಡ್ತವೆ ಆ ಸಂಖ್ಯೆಗಳನ್ನು ನೀವು ಮೈಂಡ್ ಇಟ್ಕೋಬೇಕು ಈ ಕ್ಯೂಬ್ ನಂಬರ್ನ ಅಪ್ ಟು 20 ವರೆಗೆ ಸ್ಕ್ವೇರ್ ನಂಬರ್ ಅಪ್ ಟು 30 ವರೆಗೆ ಕ್ಯೂಬ್ ನಂಬರ್ನ ಅಪ್ ಟು 20 ವರೆಗೆ ಮಿನಿಮಮ್ 20 ವರೆಗೆ ನೀವು ಇಟ್ಕೊಂಡ್ರೆ ಉಪಯೋಗ ಆಗುತ್ತೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು
means prime number. ಯಾವುದು ಅವಿಭಾಜ್ಯ ಸಂಖ್ಯೆಗಳು? ಯಾವುದನ್ನ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ? ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವುದು. ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅಂದ್ರೆ ಒನ್ ಅಂಡ್ itself divide number is called prime number. One and itself divide number is called prime number. If for example ಮೊದಲನೇ ಪ್ರೈಮ್ ನಂಬರ್ ಫಸ್ಟ್ ಪ್ರೈಮ್ ನಂಬರ್ 2, ಇಲ್ಲಿ ಒಂದು ಕಂಡೀಷನ್ಸ್ ಇದೆ. ಯಾವುದೇ ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆ ಆಗ್ಬೇಕಂತಂದ್ರೆ ಅದಕ್ಕೆ ಓನ್ಲಿ 2 ಫ್ಯಾಕ್ಟರ್ಸ್ ಇರಬೇಕು. ಮಿನಿಮಮ್ 2 ಫ್ಯಾಕ್ಟರ್ ಅಂಡ್ ಹೈಯೆಸ್ಟ್ 2 ಫ್ಯಾಕ್ಟರ್ಸ್ ಅಂತ. ಅಂದ್ರೆ ಎರಡು ಮಾತ್ರ ಅಪವರ್ತನಗಳು ಇರಬೇಕು. ಇನ್ನು ಒಂದು ಪರಿಗಣಿಸೋದಾದ ಅಂತಂದ್ರೆ ಒಂದು ಒಂದರಿಂದ ಬಲಾಗುತ್ತೆ, ಮತ್ತೆ ಅದೇ ಸಂಖ್ಯೆ ಒಂದರಿಂದ ಬಲಾಗುತ್ತೆ, ಒಂದೇ ಫ್ಯಾಕ್ಟರ್ಗಳು. ಹಾಗಾಗಿ ಒಂದು ಅವಿಭಾಜ್ಯ ಸಂಖ್ಯೆ ಆಗಲ್ಲ. ಈಗ 2 ತಗೊಂಡ್ರೆ ನಾವು 1 2 2 2 1 2 ಫ್ಯಾಕ್ಟರ್ಸ್ ಇತ್ತು. ಅಂದ್ರೆ 1 2 2 2 1 2 ಹಾಗೆ 2 ಫ್ಯಾಕ್ಟರ್ಸ್. ನೆಕ್ಸ್ಟ್ ಪ್ರೈಮ್ ನಂಬರ್ 3, 1 3 3 3 1 3. ನೆಕ್ಸ್ಟ್ ನಂಬರ್ ಪ್ರೈಮ್ ನಂಬರ್ ಅಲ್ಲ. ನೆಕ್ಸ್ಟ್ ನಂಬರ್ 4 4 3 ಫ್ಯಾಕ್ಟರ್ಸ್ ಇದೆ. ಯಾವ 3 ಫ್ಯಾಕ್ಟರ್ಸ್? 1 4 4 2 2 4 4 1 4 ಅಂದ್ರೆ 1 4 4 2 4 4 1 4 3 ಫ್ಯಾಕ್ಟರ್ಸ್ ಇದೆ. ನಮ್ಮ ಕಂಡೀಷನ್ ಫುಲ್ಫಿಲ್ ಆಗೋದಿಗೆ ಮಿನಿಮಮ್ 2 ಫ್ಯಾಕ್ಟರ್ ಅಂಡ್ ಹೈಯೆಸ್ಟ್ 2 ಫ್ಯಾಕ್ಟರ್ಸ್ ಅಂತ. ಅಂದ್ರೆ ಎರಡು ಅಪವರ್ತನಗಳಿರಬೇಕು, ಕನಿಷ್ಠ ಅಪವರ್ತನ ಇರಬೇಕು, ಎರಡು ಮಾತ್ರ ಇರಬೇಕು. ಹಾಗಾಗಿ 4 ಅವಿಭಾಜ್ಯ ಸಂಖ್ಯೆ ಆಗಿದೆ. ನೆಕ್ಸ್ಟ್ ಪ್ರೈಮ್ ನಂಬರ್ 5, ನೆಕ್ಸ್ಟ್ 7 6 ಬಿಟ್ಟಿದೆ. 6 ನೀವು ಟ್ಯೂಷನ್ ಮಾಡ್ಕೊಂಡು ಯಾಕೆ ಪ್ರೈಮ್ ನಂಬರ್ ಅಲ್ಲ ಅಂತ. ಯಾಕೆ ಪ್ರೈಮ್ ನಂಬರ್ ಅಲ್ಲ ಅಂದ್ರೆ 1 6 6 2 3 6 3 2 6 6 1 6. ಹಾಗಾಗಿ 6 is not a prime number. 7 prime number ಆಗುತ್ತೆ. ಯಾಕೆ 1 7 7 7 7. ಸೊ ನೆಕ್ಸ್ಟ್ ನಾನು ಪ್ರೈಮ್ ನಂಬರ್ ಬರೀತಾ ಹೋಗ್ತೀನಿ. 7 9 9 is not a prime number because 1 9 9 3 3 9. ಹಾಗಾಗಿ 9 is not a prime number. 11 30 17 90 23 29 31 37 41 43 47 53 59 61 67 71 73 79 83 87 97. 1 to 100 ವರೆಗೆ ಅಂದ್ರೆ 1 ರಿಂದ 100 ವರೆಗೆ ಇರುವಂತ ಪ್ರೈಮ್ ನಂಬರ್ ಪಡೆಯಿರಿ. 2 3 5 7 11 13 17 19 23 29 31 37 41 43 47 53 59 61 67 71 73 79 83 87 97. ಅದರಲ್ಲಿ ಲೋಯೆಸ್ಟ್ ಪ್ರೈಮ್ ನಂಬರ್ ಯಾವುದು? 2. ಅಂಡ್ ಈವನ್ ನಂಬರ್ ಅಲ್ಲಿ ಪ್ರೈಮ್ ನಂಬರ್ ಓನ್ಲಿ ಒನ್ ಈವನ್ ನಂಬರ್. ಪ್ರೈಮ್ ನಂಬರ್ ಓನ್ಲಿ ಒನ್ ಈವನ್ ನಂಬರ್ ಯಾವುದಂದ್ರೆ 2 1. ಸೊ 2 ಬಿಟ್ರೆ ಇನ್ ಯಾವುದೇ ಈವನ್ ನಂಬರ್ ಪ್ರೈಮ್ ನಂಬರ್ ಆಗಲಿಕ್ಕೆ ಸಾಧ್ಯ ಇದೆ. 1 ಥಿಂಗ್. ಸೆಕೆಂಡ್ ಒನ್ ಯೂನಿಟ್ ಪ್ಲೇಸ್ ಅಲ್ಲಿ 5 ಬರ್ತಕ್ಕಂಥದ್ದು, ಬಿಡಿ ಸಾಲ 5 ಬರ್ತಕ್ಕಂಥ ಓನ್ಲಿ ಒನ್ ಪ್ರೈಮ್ ನಂಬರ್ ಇದೆ. ಈ 5 ಬಿಟ್ಟರೆ ನೆಲ್ಲಬೇಕು 15 25 35 ಬಂದಿಲ್ಲ. ಮೀನ್ಸ್ 5 ಓನ್ಲಿ ಪ್ರೈಮ್ ನಂಬರ್. ಯೂನಿಟ್ ಪ್ಲೇಸ್ ಅಲ್ಲಿ 5 ಮಾತ್ರ ಇರ್ತಕ್ಕಂಥದ್ದು ಮಾತ್ರ ಪ್ರೈಮ್ ನಂಬರ್ ಆಗುತ್ತೆ. ಮಿಕ್ಕಿದ ಯಾವುದು ಕೂಡ ಪ್ರೈಮ್ ನಂಬರ್ ಆಗುತ್ತೆ. ಹಾಗಾಗಿ 1 to 100 ವರೆಗೆ ನಾನು ಪ್ರೈಮ್ ನಂಬರ್ ಬರ್ತೀನಿ. ಅಂದ್ರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಇಲ್ವಾ? ಖಂಡಿತ ಇದೆ. ನೆಕ್ಸ್ಟ್ 100 ಪ್ರೈಮ್ ನಂಬರ್ ಅಲ್ಲ, 98 99 ಪ್ರೈಮ್ ನಂಬರ್ ಅಲ್ಲ, ಅಂಡ್ ಆಲ್ಸೋ 100 ಅಲ್ಲ, 101 ಪ್ರೈಮ್ ನಂಬರ್ ಆಗುತ್ತೆ. ನೆಕ್ಸ್ಟ್ ಪ್ರೈಮ್ ನಂಬರ್ ನೀವು ಮನೆ ಟ್ರೈ ಮಾಡಬೇಕಾಗುತ್ತೆ. ಸೊ 1 to 100 ವರೆಗೆ
ಟೋಟಲ್ 25 ಪ್ರೈಮ್ ನಂಬರ್ಸ್ ಇದೆ. 2, 4, 6, 8, 10, 12, 13, 14, 16, 18, 20, 21, 25. Totally 25 prime numbers 1 to 20. ಅದರಲ್ಲಿ ಹೈಯೆಸ್ಟ್ 1 to 100 ಅಲ್ಲಿ ಹೈಯೆಸ್ಟ್ ಪ್ರೈಮ್ ನಂಬರ್ ಯಾವುದು? 97. ಅದರ 2 ಡಿಜಿಟ್ ನ ಹೈಯೆಸ್ಟ್ ಪ್ರೈಮ್ ನಂಬರ್ 97. ಎರಡು ಅಂಕಿಗಳ ಅತಿ ದೊಡ್ಡ ಅವಿಭಾಜ್ಯ ಯಾವುದು? 97. ಅಥವಾ 1 100 ವರೆಗೆ ಅತಿ ಹೆಚ್ಚಿನ ದೊಡ್ಡ ಅವಿಭಾಜ್ಯ ಯಾವುದು? 97 ಆಗುತ್ತೆ. ಸೊ ಒಂದು ಅಂಕಿಯ ಅಥವಾ ಅತ್ಯಂತ ಕನಿಷ್ಠ ಪ್ರೈಮ್ ನಂಬರ್ ಯಾವುದು? 2 ಆಗುತ್ತೆ. ಸೊ ಇಷ್ಟು ಇದ್ರ ಜೊತೆಗೆ ಕೋ ಪ್ರೈಮ್ ನಂಬರ್ ಅಂತ ಬರುತ್ತೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಅಂದ್ರೆ ಈಗ 2, 3 ಕೋ ಪ್ರೈಮ್ ನಂಬರ್, 3, 5 ಕೋ ಪ್ರೈಮ್ ನಂಬರ್, 11, 13 ಕೋ ಪ್ರೈಮ್ ನಂಬರ್, 19, 23 is also co-prime number. 70, 79 also co-prime number. So ಈ co-prime number ಕಾನ್ಸೆಪ್ಟ್ ನಿಮಗೆ ಇರೋದು. ಈ co-prime number ಮೇಲೆ ಕೂಡ ಮೆಂಟಲಿಟಿ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇಷ್ಟು ನಿಮ್ಮ ಜಿಮ್ಯಾಟ್ ಸಂಬಂಧಿಸಿದಂತೆ ಇಷ್ಟು ಸಂಖ್ಯೆಗಳ ಪರಿಚಯ ಇದ್ದರೆ ಗಣಿತ ವಿಷಯ ಸಂಬಂಧಿಸಿದ ಜಿಮ್ಯಾಟ್ನ ಸುಲಭವಾಗಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ನಿಮ್ಗೆ ಇಷ್ಟೊತ್ತು ಜಿಮ್ಯಾಟ್ ಸಂಬಂಧಿಸಿದಂತೆ ಎಲ್ಲ ಏನು ನಂಬರ್ ಸಿಸ್ಟಮ್ ಸಂಬಂಧಿಸಿದ ಎಲ್ಲ ಸಂಖ್ಯೆಗಳ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ, ಮತ್ತು ಸ್ಕ್ವೇರ್ ನಂಬರ್ಸ್ನ ಪ್ರಾಕ್ಟೀಸ್ ಮಾಡಿ, ಕ್ಯೂಬ್ ನಂಬರ್ಸ್ನ ಪ್ರಾಕ್ಟೀಸ್ ಮಾಡಿ, ಅದ್ರ ಜೊತೆಗೆ ಪ್ರೈಮ್ ನಂಬರ್ಸ್ ಅವಿಭಾಜ್ಯಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.